ನಾನು ಗೌರಿ ಸತ್ಯ ಅಂತ. ನಾನೊಬ್ಬ ಪತ್ರಕರ್ತ, ಹಿರಿಯ ಪತ್ರಕರ್ತ. ಹಿಂದೆ ಕೆಲವು ಪತ್ರಿಕೆಗಳಲ್ಲಿ ಕೆಲಸ ಮಾಡಿದ್ದೀನಿ. ನಮ್ಮದೇ ಸಮಾಚಾರ ಅಂತ ಪತ್ರಿಕೆ ಇತ್ತು. ಈಗ ನಾನು ಈ ಮೈಸೂರಿಗೆ ಸಂಬಂಧಪಟ್ಟ ಇತಿಹಾಸದ ಬಗ್ಗೆ ಪುಸ್ತಕಗಳನ್ನು ಬರೆಯೋದು ಈ ಕೆಲಸ ಮಾಡ್ತಾಯಿದ್ದೀನಿ. ನನಗೆ ಅದರಲ್ಲಿ ಭಾಳ ಆಸಕ್ತಿ ಇದ್ದಿದ್ದರಿಂದ ಆ ಕಡೆ ನಾನು ಒಂದು ಸ್ವಲ್ಪ ಕೆಲಸ ಮಾಡ್ತಾಯಿದ್ದೀನಿ. ಮಡ್ಡಿಕೆರೆ ಗೋಪಾಲ್ ಅವರ ಬಗ್ಗೆ 77 ವರ್ಷ ಆಗ್ತಾ ಇರೋದು ನನಗೆ ಭಾಳ ಸಂತೋಷ ಆಗಿದೆ. ಇವರು ಮಡ್ಡಿಕೆರೆ ಗೋಪಾಲ್ ಅವರು ಕನ್ನಡ ಸಾಹಿತ್ಯ ಪರಿಷತ್ತು ಮೈಸೂರು ಜಿಲ್ಲೆ ಅಧ್ಯಕ್ಷರಾಗಿ ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಇವರಿಗೆ ಅಭಿನಂದನೆ ಸಲ್ಲಿಸ್ತಾ ಇರೋದು ಈ ಸಂದರ್ಭದಲ್ಲಿ ಭಾಳ ಒಳ್ಳೆಯದು, ಭಾಳ ಶುಭ ಕಾರ್ಯ. ಇವರ ಸಾಧನೆ ಸಾಕಷ್ಟು ಆಗಿರೋದ್ರಿಂದ ಇದನ್ನು ನೀವೆಲ್ಲ ನೋಡಿ, ಇದನ್ನೆಲ್ಲ ಮೆಚ್ಚಿ ಅವರಿಗೆ ಸನ್ಮಾನ ಮಾಡ್ತಿರೋದು ನಿಜಕ್ಕೂ ನನಗೆ ಸಂತೋಷ. ಇದೇ ಸಂದರ್ಭದಲ್ಲಿ ನೀವೊಂದು ಅಭಿನಂದನಾ ಗ್ರಂಥ, ಹೃದಯವಂತ ಕೃತಿ, ಕಥಾಗುಚ್ಛ, ಕಥಾ ಸಂಕಲನ, ಸ್ನೇಹಶೀಲ ಕಾವ್ಯಾಭಿನಂದನ ಗ್ರಂಥ, ಇದನ್ನು ಲೋಕಾರ್ಪಣೆ ಮಾಡ್ತಾಯಿದ್ದೀರಿ. ಇದು ಕೂಡ ಭಾಳ ಶ್ಲಾಘನೀಯ. ಸಾಹಿತ್ಯಕ್ಕೆ ಸಂಬಂಧಪಟ್ಟಾಗೆ ಅವರು ಸಾಕಷ್ಟು ಕೆಲಸ ಮಾಡುವಾಗ ಸಾಹಿತ್ಯದ ಪುಸ್ತಕಗಳು ಹೊರಗೆ ಬರ್ತಿರೋದು, ಒಂದಕ್ಕೊಂದು ಸೇರಿರೋದು ಭಾಳ ಒಳ್ಳೆಯ ಕೆಲಸ ಮಾಡ್ತಿದ್ರಿ, ಚೆನ್ನಾಗಿ ಮಾಡ್ತಾಯಿದ್ದೀರಿ. ಇದು ಭಾನುವಾರ ಬೆಳಗ್ಗೆ 10:30 ಗಂಟೆಗೆ, ಅಂದರೆ 19ನೇ ತಾರೀಕು ಕಲಾಮಂದಿರದಲ್ಲಿ ಮೈಸೂರಿನಲ್ಲಿ ನಡೀತಾ ಇದೆ. ಹೆಚ್ಚಿನ ಜನ ಇದರಲ್ಲಿ ಆಸಕ್ತಿ ವಹಿಸಿ ಮಡ್ಡಿಕೆರೆ ಗೋಪಾಲ್ ಅವರಿಗೆ ಈ ಸಂದರ್ಭದಲ್ಲಿ, ಶುಭ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸಿ, ಹಿರಿಯರು ಆಶೀರ್ವಾದ ಸಲ್ಲಿಸಿ, ಅವರು ಶತಮಾನ ಕಾಲ ಬಾಳೋ ಹಾಗೆ ಅವರು ಇನ್ನೂ ಕೆಲಸ ಮಾಡಿಕೊಂಡು ಸಾಧನೆಗಳನ್ನು ಮಾಡಲಿ ಅಂತ ಹೇಳಿ ನಾನು ಆಶಿಸ್ತೀನಿ. ಇದಕ್ಕೆ ಎಲ್ಲರೂ ಸಾಕಷ್ಟು ಜನ ಬರಲಿ, ಸಾಕಷ್ಟು ಜನ, ಅದರಲ್ಲೂ ಕನ್ನಡ ಸಾಹಿತ್ಯದ ಬಗ್ಗೆ ಆಸಕ್ತಿ ಇರೋ ಜನ ಸಾಕಷ್ಟು ಜನ ಬಂದು ಭಾಗವಹಿಸಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೋರ್ತೇನೆ.